ಈ ಭೇಟಿಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಿಂದ ಅಭಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ. ಅವರು ಮಾತಾಡುವಾಗ ಅವರ ಮುಖಚರ್ಯೆಯನ್ನ ನೀವು ಗಮನಿಸ್ತಾ ಇದ್ರಿ, ಎಷ್ಟು ಖುಷಿಯಾಗಿದ್ರು, ಅದ್ಯಾವುದೋ ರೀತಿಯ ಸಮಾಧಾನ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಹತ್ತಿರವಾಯಿತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಕೆಶಿಗೆ ಅಭಯ ಸಿಕ್ತಾ? ಮುಂದಿನ ನಡೆ ಏನು? ಯಾವ ರೀತಿಯ ಅಭಯ ಸಿಕ್ಕಿದೆ? ಯಾವ ರೀತಿಯ ಭರವಸೆ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು, ಈಗ ಫುಲ್ ಖುಷಿಯಾಗಿದ್ದಾರೆ. ಲಂಚ್ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರನ್ನ ಭೇಟಿಯಾಗಿದ್ದಾರೆ. ಸೋನಿಯಾ ಗಾಂಧಿ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಕೊಟ್ಟಂತ ಮಾತನ್ನ ಡಿಕೆ ಶಿವಕುಮಾರ್ ಈ ಮೂಲಕ ಮತ್ತೊಮ್ಮೆ ನೆನಪಿಸುವಂತಹ ಕೆಲಸವನ್ನ ಮಾಡಿದ್ರ. ಅಧಿಕಾರ ಹಸ್ತಾಂತರದ ಬಗ್ಗೆ ಕನಕಪುರ ಬಂಡೆ ಈ ಎಲ್ಲ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಮಾಡಿದ್ರ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ನಿಂದ ಅಭಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಜನವರಿಯಲ್ಲಿ ಎಲ್ಲ ಅನ್ಕೊಂಡಂತೆ ಆದ್ರೆ ಬಂಡೆಯ ಪಟ್ಟಾಭಿಷೇಕ ಖಚಿತವ ಅನ್ನುವಂತಹದ್ದು. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಫುಲ್ ಖುಷಿಯಾಗಿದ್ದಾರಾ ಅಂತ. ಸೋನಿಯಾ ಗಾಂಧಿ ಅಭಯದ ಬಗ್ಗೆ ಡಿಸಿಎಂ ಮಾತಾಡಲಿಲ್ಲ, ಅಭಯದ ಬಗ್ಗೆ ಹೇಳಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಅದ್ರ ಬಗ್ಗೆನೇ ಚರ್ಚೆ ಆಗಿದೆ. ಒಂದು ಭರವಸೆಯ ಸಂದೇಶ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಈ ನಾಯಕರನ್ನ ಭೇಟಿಯಾಗದಾಗ. ಹಾಗಿದ್ರೆ ಹೊಸ ವರ್ಷ, ಹೊಸ ನಿರ್ಧಾರ ಫಿಕ್ಸ್ ಆಗುತ್ತಾ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಆ ದಿನಗಳು ಸನ್ನಿಹಿತವಾಯ್ತಾ ಹೈಕಮಾಂಡ್ನ ಭೇಟಿಯ ನಂತರ ಅನ್ನುವಂತಹ ಹಲವು ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಅವರ ಮಂದಹಾಸ ಉತ್ತರವನ್ನ ಕೊಡ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಇನ್ನು ನೆಕ್ಸ್ಟ್. ಈ ಭೇಟಿಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಿಂದ ಅಭಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ. ಅವರು ಮಾತಾಡುವಾಗ ಅವರ ಮುಖಚರ್ಯೆಯನ್ನ ನೀವು ಗಮನಿಸ್ತಾ ಇದ್ರಿ, ಎಷ್ಟು ಖುಷಿಯಾಗಿದ್ರು, ಅದ್ಯಾವುದೋ ರೀತಿಯ ಸಮಾಧಾನ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಹತ್ತಿರವಾಯಿತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಕೆಶಿಗೆ ಅಭಯ ಸಿಕ್ತಾ? ಮುಂದಿನ ನಡೆ ಏನು? ಯಾವ ರೀತಿಯ ಅಭಯ ಸಿಕ್ಕಿದೆ? ಯಾವ ರೀತಿಯ ಭರವಸೆ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು, ಈಗ ಫುಲ್ ಖುಷಿಯಾಗಿದ್ದಾರೆ. ಲಂಚ್ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರನ್ನ ಭೇಟಿಯಾಗಿದ್ದಾರೆ. ಸೋನಿಯಾ ಗಾಂಧಿ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಕೊಟ್ಟಂತ ಮಾತನ್ನ ಡಿಕೆ ಶಿವಕುಮಾರ್ ಈ ಮೂಲಕ ಮತ್ತೊಮ್ಮೆ ನೆನಪಿಸುವಂತಹ ಕೆಲಸವನ್ನ ಮಾಡಿದ್ರ. ಅಧಿಕಾರ ಹಸ್ತಾಂತರದ ಬಗ್ಗೆ ಕನಕಪುರ ಬಂಡೆ ಈ ಎಲ್ಲ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಮಾಡಿದ್ರ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ನಿಂದ ಅಭಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಜನವರಿಯಲ್ಲಿ ಎಲ್ಲ ಅನ್ಕೊಂಡಂತೆ ಆದ್ರೆ ಬಂಡೆಯ ಪಟ್ಟಾಭಿಷೇಕ ಖಚಿತವ ಅನ್ನುವಂತಹದ್ದು. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಫುಲ್ ಖುಷಿಯಾಗಿದ್ದಾರಾ ಅಂತ. ಸೋನಿಯಾ ಗಾಂಧಿ ಅಭಯದ ಬಗ್ಗೆ ಡಿಸಿಎಂ ಮಾತಾಡಲಿಲ್ಲ, ಅಭಯದ ಬಗ್ಗೆ ಹೇಳಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಅದ್ರ ಬಗ್ಗೆನೇ ಚರ್ಚೆ ಆಗಿದೆ. ಒಂದು ಭರವಸೆಯ ಸಂದೇಶ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಈ ನಾಯಕರನ್ನ ಭೇಟಿಯಾಗದಾಗ. ಹಾಗಿದ್ರೆ ಹೊಸ ವರ್ಷ, ಹೊಸ ನಿರ್ಧಾರ ಫಿಕ್ಸ್ ಆಗುತ್ತಾ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಆ ದಿನಗಳು ಸನ್ನಿಹಿತವಾಯ್ತಾ ಹೈಕಮಾಂಡ್ನ ಭೇಟಿಯ ನಂತರ ಅನ್ನುವಂತಹ ಹಲವು ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಅವರ ಮಂದಹಾಸ ಉತ್ತರವನ್ನ ಕೊಡ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಇನ್ನು ನೆಕ್ಸ್ಟ್. ಈ ಭೇಟಿಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಿಂದ ಅಭಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ. ಅವರು ಮಾತಾಡುವಾಗ ಅವರ ಮುಖಚರ್ಯೆಯನ್ನ ನೀವು ಗಮನಿಸ್ತಾ ಇದ್ರಿ, ಎಷ್ಟು ಖುಷಿಯಾಗಿದ್ರು, ಅದ್ಯಾವುದೋ ರೀತಿಯ ಸಮಾಧಾನ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಹತ್ತಿರವಾಯಿತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಕೆಶಿಗೆ ಅಭಯ ಸಿಕ್ತಾ? ಮುಂದಿನ ನಡೆ ಏನು? ಯಾವ ರೀತಿಯ ಅಭಯ ಸಿಕ್ಕಿದೆ? ಯಾವ ರೀತಿಯ ಭರವಸೆ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು, ಈಗ ಫುಲ್ ಖುಷಿಯಾಗಿದ್ದಾರೆ. ಲಂಚ್ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರನ್ನ ಭೇಟಿಯಾಗಿದ್ದಾರೆ. ಸೋನಿಯಾ ಗಾಂಧಿ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಿದ್ದಾರೆ.
ಹೈಕಮಾಂಡ್ ಕೊಟ್ಟಂತ ಮಾತನ್ನ ಡಿಕೆ ಶಿವಕುಮಾರ್ ಈ ಮೂಲಕ ಮತ್ತೊಮ್ಮೆ ನೆನಪಿಸುವಂತಹ ಕೆಲಸವನ್ನ ಮಾಡಿದ್ರ? ಅಧಿಕಾರ ಹಸ್ತಾಂತರದ ಬಗ್ಗೆ ಕನಕಪುರ ಬಂಡೆ ಈ ಎಲ್ಲ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಮಾಡಿದ್ರ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಿಂದ ಅಭಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಜನವರಿಯಲ್ಲಿ ಎಲ್ಲ ಅನ್ಕೊಂಡಂತೆ ಆದ್ರೆ ಬಂಡೆಯ ಪಟ್ಟಾಭಿಷೇಕ ಖಚಿತವ ಅನ್ನುವಂತಹದ್ದು. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಫುಲ್ ಖುಷ್ ಆಗಿದಾರ ಅಂತ. ಸೋನಿಯಾ ಗಾಂಧಿ ಅಭಯದ ಬಗ್ಗೆ ಡಿಸಿಎಂ ಮಾತಾಡಲಿಲ್ಲ, ಅಭಯದ ಬಗ್ಗೆ ಹೇಳಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಅದ್ರ ಬಗ್ಗೆನೇ ಚರ್ಚೆ ಆಗಿದೆ. ಒಂದು ಭರವಸೆಯ ಸಂದೇಶ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಈ ನಾಯಕರನ್ನ ಭೇಟಿಯಾಗದಾಗ. ಹಾಗಿದ್ರೆ ಹೊಸ ವರ್ಷ, ಹೊಸ ನಿರ್ಧಾರ ಫಿಕ್ಸ್ ಆಗುತ್ತಾ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಆ ದಿನಗಳು ಸನ್ನಿಹಿತವಾಯ್ತಾ ಹೈಕಮಾಂಡ್ನ ಭೇಟಿಯ ನಂತರ ಅನ್ನುವಂತಹ ಹಲವು ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಅವರ ಮಂದಹಾಸ ಉತ್ತರವನ್ನ ಕೊಡ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಇನ್ನು ನೆಕ್ಸ್ಟ್. ಈ ಭೇಟಿಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನಿಂದ ಅಭಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ. ಅವರು ಮಾತಾಡುವಾಗ ಅವರ ಮುಖಚರ್ಯೆಯನ್ನ ನೀವು ಗಮನಿಸ್ತಾ ಇದ್ರಿ, ಎಷ್ಟು ಖುಷಿಯಾಗಿದ್ರು, ಅದ್ಯಾವುದೋ ರೀತಿಯ ಸಮಾಧಾನ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಹತ್ತಿರವಾಯಿತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಕೆಶಿಗೆ ಅಭಯ ಸಿಕ್ತಾ? ಮುಂದಿನ ನಡೆ ಏನು? ಯಾವ ರೀತಿಯ ಅಭಯ ಸಿಕ್ಕಿದೆ? ಯಾವ ರೀತಿಯ ಭರವಸೆ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದ್ರು, ಈಗ ಫುಲ್ ಖುಷ್ ಆಗಿದ್ದಾರೆ. ಲಂಚ್ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರನ್ನ ಭೇಟಿಯಾಗಿದ್ದಾರೆ. ಸೋನಿಯಾ ಗಾಂಧಿ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ ಕೊಟ್ಟಂತ ಮಾತನ್ನ ಡಿಕೆ ಶಿವಕುಮಾರ್ ಈ ಮೂಲಕ ಮತ್ತೊಮ್ಮೆ ನೆನಪಿಸುವಂತಹ ಕೆಲಸವನ್ನ ಮಾಡಿದ್ರ? ಅಧಿಕಾರ ಹಸ್ತಾಂತರದ ಬಗ್ಗೆ ಕನಕಪುರ ಬಂಡೆ ಈ ಎಲ್ಲ ವರಿಷ್ಠರ ಜೊತೆಗೆ ಚರ್ಚೆಯನ್ನ ಮಾಡಿದ್ರ? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಿಂದ ಅಭಯ ಸಿಕ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಜನವರಿಯಲ್ಲಿ ಎಲ್ಲ ಅನ್ಕೊಂಡಂತೆ ಆದ್ರೆ ಬಂಡೆಯ ಪಟ್ಟಾಭಿಷೇಕ ಖಚಿತವ ಅನ್ನುವಂತಹದ್ದು. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರ್ ಫುಲ್ ಖುಷ್ ಆಗಿದಾರ ಅಂತ. ಸೋನಿಯಾ ಗಾಂಧಿ ಅಭಯದ ಬಗ್ಗೆ ಡಿಸಿಎಂ ಮಾತಾಡಲಿಲ್ಲ, ಅಭಯದ ಬಗ್ಗೆ ಹೇಳಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಅದ್ರ ಬಗ್ಗೆನೇ ಚರ್ಚೆ ಆಗಿದೆ. ಒಂದು ಭರವಸೆಯ ಸಂದೇಶ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆ ಈ ನಾಯಕರನ್ನ ಭೇಟಿಯಾಗದಾಗ. ಹಾಗಿದ್ರೆ ಹೊಸ ವರ್ಷ, ಹೊಸ ನಿರ್ಧಾರ ಫಿಕ್ಸ್ ಆಗುತ್ತಾ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಆ ದಿನಗಳು ಸನ್ನಿಹಿತವಾಯ್ತಾ ಹೈಕಮಾಂಡ್ನ ಭೇಟಿಯ ನಂತರ ಅನ್ನುವಂತಹ ಹಲವು ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಅವರ ಮಂದಹಾಸ ಉತ್ತರವನ್ನ ಕೊಡ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಇನ್ನು ನೆಕ್ಸ್ಟ್.